ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಜ್ಯೋತಿರ್ವಿಜ್ಞಾನಿಗಳಾಗಿರುವಂತಹ ಪ್ರಕಾಶ್ ಅಮ್ಮಣ್ಣಯ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಗ್ರಹಣ ಅಂದ್ರೇನೆ ಒಂದು ರೀತಿ ಏನೋ ಒಂದು ನೆಗೆಟಿವ್ ಆದಂಥ ಒಂದು ಅಭಿಪ್ರಾಯ. ಗ್ರಹಣ ಅಂದ್ರೆ ಏನೋ ಕಳವಳ, ಗ್ರಹಣ ಅಂದ್ರೆ ಏನೋ ಒಂದು ಭಯ, ಈ ರೀತಿಯಾದಂಥ ಒಂದು ಅಭಿಪ್ರಾಯ ಜನಸಾಮಾನ್ಯರ ವಲಯದಲ್ಲಿ. ನಿಜಕ್ಕೂ ಗ್ರಹಣ ಅಂದ್ರೆ ಜನ ಹೆದರ್ಬೇಕಾ? ಹೆದರುವಂಥದ್ದ ಗ್ರಹಣ? ಶುಭವನ್ನೂ ಕೂಡ ತರೋದಿಲ್ವಾ ಗ್ರಹಣ ಅಂತ ಹೇಳಿ ಸರ್. ಪ್ರಕಾಶ್ ಅಮ್ಮಣ್ಣಯ್ಯ ಸರ್. ಗ್ರಹಣ ಅಂತ ಹೇಳಿದರೆ ತುಂಬ ಅರ್ಥ ಇದೆ. ಒಂದು ನಾವು ಒಂದರ ಪರಿಮಳವನ್ನು ಗ್ರಹಿಸುವಂಥದ್ದಕ್ಕೂ ಕೂಡ ಗ್ರಹಣ, ಇನ್ನು ಆಕಾಶದಲ್ಲಿ ಕಾಣುವಂಥದ್ದು ಕೂಡ ಗ್ರಹಣ, ಬೇರೆ ಬೇರೆ ರೀತಿಯ ಗ್ರಹಣಗಳಿವೆ. ಈ ಚಂದ್ರಗ್ರಹಣ ಸ್ವಲ್ಪ ವಿಶೇಷವಾದ, ಚಂದ್ರಗ್ರಹಣವೂ ವಿಶೇಷ, ಸೂರ್ಯಗ್ರಹಣವೂ ವಿಶೇಷವೇ. ಈ ಸಂದರ್ಭದಲ್ಲಿ ಇವತ್ತು ಚಂದ್ರನಿಗೆ ಕೇತುಗ್ರಹಣ ಸಂಭವಿಸುವಂಥದ್ದು ನಿಜ. ಇದು ಯಾಕೆ ಇದನ್ನೆಲ್ಲ ಆಚರಣೆ ಮಾಡಬೇಕು ಅಂತ ಹೇಳುವಂಥದ್ದಕ್ಕೊಂದು ಸ್ಪಷ್ಟವಾದ ಅರ್ಥ ಇದೆ. ನಾವು ಏನಿದ್ರೂ ಕೂಡ ವೇದ ಪುರಾಣಗಳನ್ನು ಅನುಸರಿಸಿ ಬದುಕುವವರು. ನಮ್ಮ ಹಿರಿಯರು ಹಾಗೆ ಬದುಕಿದ್ದು, ನಾವು ಹಾಗೆ ಬದುಕುವುದು, ಮುಂದಿನವರು ಹಾಗೆ ಬದುಕಬೇಕಾಗ್ತದೆ. ಇಲ್ಲಿ ಚಂದ್ರನನ್ನು ಹೇಗೆ ಹೇಳಿದರು ಅಂತ ಹೇಳಿದರೆ, ಓಂ ಆಪ್ಯಾಯ ಸ್ವಮೇದು ತೇ ಸೋಮವೃಷ್ಣ್ಯಂ ಅಂತ ಹೇಳಿದರು. ಸೋಮ ಅಂತ ಹೇಳಿದರೆ ಔಷಧಿಗಳನ್ನು ಅನಿಲಗಳ ಮೂಲಕ ಭೂಮಿಗೆ ತಲುಪಿಸುವವನು. ಅಂತಹ ಚಂದ್ರನು ನಮಗೆ ಅಗೋಚರವಾದಾಗ ಏನಾಗ್ತದೆ ಅಂತ ಹೇಳುವಂಥದ್ದು ವಿಚಾರ. ಇದು ಖಗೋಳದಲ್ಲಿ ಸಹಜ ಪ್ರಕ್ರಿಯೆ ಆದರೂ ಕೂಡ ನಾವು ಆ ಹೊತ್ತಿನಲ್ಲಿ ತೆಗೆದುಕೊಂಡಂತಹ ಯಾವುದೇ ಆಹಾರಗಳು ವಿಷವಾಗಿ ಪರಿಣಮಿಸಬಹುದು. ಇದು ಒಂದು ಕಾರಣ. ಇನ್ನೊಂದು ಕಡೆಯಿಂದ ಪುರುಷ ಸೂಕ್ತದಲ್ಲಿ ಚಂದ್ರಮಾ ಮನಸ್ಸು ಅಂತೇಳಿ ಒಂದು ಶ್ಲೋಕ ಹೇಳಿದ್ದಾರೆ. ಅಂದರೆ ಮನೋಕಾರಕ ಚಂದ್ರ, ಮನಸ್ಸು ಅಂತ ಹೇಳುವಂಥದ್ದು ಹಾಲಿನಂತೆ ಇರಬೇಕು ಅಂತೇಳಿ, ಪರಿಶುದ್ಧತೆಯಲ್ಲಿ ಇರಬೇಕು. ಸಾಮಾನ್ಯವಾಗಿ ನಮ್ಮ ಹತ್ರ ಯಾರ ಹತ್ರ ಕೂಡ ಪರಿಶುದ್ಧತೆ ಇಲ್ಲ. ಒಂದು ಕಡೆ ವ್ಯಾಪಾರೀಕರಣ ಇರ್ಬೋದು, ಒಂದು ಕಡೆ ಮತ್ಸರ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಆದರೂ ಕೂಡ ಇಂಥ ಗುಣಗಳು ಉಲ್ಬಣ ಆಗಬಾರ್ದು. ಗ್ರಹಣ ಕಾಲದಲ್ಲಿ ನಾವು ಗ್ರಹಣ ನಿಯಮವನ್ನು ಉಲ್ಲಂಘಿಸಿದಾಗ ಅದರಿಂದ ದುಷ್ಪರಿಣಾಮಗಳಾದರೆ ಇದೆಲ್ಲ ಬರ್ತದೆ. ನಮ್ಮ ಮನಸ್ಸಲ್ಲಿ ಏನುಂಟು ಅದೆಲ್ಲ ಪ್ರಕಟ ಆಗ್ತದೆ. ಅಪವಾದಗಳು, ಇನ್ನೊಬ್ಬನಿಗೆ ಅಪವಾದ ಹಾಕುವಂಥದ್ದು, ತಕ್ಷಣ ರೇಗಾಡುವಂಥದ್ದು. ಈಗ ಉಂಟಲ್ಲ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸುಮ್ಮನೆ ಇಲ್ಲೇ ಜಗಳ ಮಾಡಿಕೊಳ್ಳುವಂಥದ್ದು, ಇದೆಲ್ಲ ಒಂದು ಕ್ಷಣದ ಭಾವನೆಯಲ್ಲಿ ಹೋಗುವಂಥದ್ದು. ನೀವು ಒಂದು ವಾರ ಬಿಟ್ಟು ಕೇಳಿ ಅವರೇನು ಮಾತಾಡುವುದಿಲ್ಲ ಆ ವಿಚಾರಕ್ಕೆ. ಆ ಸ್ಪಾಟ್ನಲ್ಲಿ ಅವರೇನಾದರೂ ಕೆಟ್ಟ ಉತ್ತರಗಳನ್ನು ಕೊಡ್ಬೋದು, ಅಥವಾ ಕೆಟ್ಟ ಸಲಹೆಯನ್ನು ಕೆಲವರು ಅದನ್ನು ಸ್ವೀಕಾರ ಮಾಡಬಹುದು. ಹೀಗೆ ಪ್ರತಿಯೊಂದು ರೀತಿಯಲ್ಲಿಯೂ ಕೂಡ ನೋಡಿದಾಗ ನಮಗೆ ಈ ಭೂಮಿಗೆ ಚಂದ್ರ ಮತ್ತು ಸೂರ್ಯರೇ ಪ್ರಧಾನ. ರಜನೀಶ ರಾತ್ರಿಗೆ ಚಂದ್ರನದ್ದೇ ವಿಶೇಷ, ಹಗಲಿಗೆ ಸೂರ್ಯನದ್ದೇ ವಿಶೇಷ. ಇನ್ನೊಂದು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಚಂದ್ರನನ್ನು ಮಾತೃಕಾರಕ ಅಂತ ಹೇಳಿ ಕೂಡ ಕರೆದಿದ್ದಾರೆ. ಅಂದರೆ ತಾಯಿಯ ಸ್ಥಾನದಲ್ಲಿ ನಿಲ್ಲುವವ ಅಂತೇಳಿ. ಮೇಲೆ ಕಾಣುವಂಥದ್ದೆಲ್ಲ ಸಾಂಕೇತಿಕವಾಗಿ ನಮಗೆ ಕಂಡರೂ ಕೂಡ ಅವರ ರಶ್ಮಿಗಳು, ಅಂದರೆ ಈ ಗಾಮರೇಸ್, ಅದು ಭೂಮಿಯ ಮೇಲೆ ಬೀಳ್ತಾ ಇರ್ತದೆ. ಈಗ ನೀವೊಂದು ಅಡುಗೆ ಮನೆಗೆ ಹೋಗಿ ಆ ಪಾತ್ರೆಯಲ್ಲಿ ಏನೋ ಬೇಯಿಸಲಿಕ್ಕೆ ಇಡ್ತೀರಿ, ಬೇಕಾದಷ್ಟು ಶಾಖಗಳನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿರ್ತೀರಿ. ವಿಪರೀತ ಶಾಖ ಜಾಸ್ತಿ ಆದರೆ ಕರಟಿ ಹೋದೀತು. ಸೊ ಇದನ್ನು ಸಮತೋಲನಕ್ಕೆ ತರಲಿಕ್ಕೆ ಬೇಕಾಗಿ ಆ ಗೃಹಿಣಿಗೆ ಗೊತ್ತಿರ್ತದೆ ಯಾವ ರೀತಿಯಲ್ಲಿ ಅದನ್ನು ಪಾಕ ಮಾಡಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಈ ಭೂಮಿಯಲ್ಲಿ ಒಂದು ಕಡೆ ವಿಪರೀತ ಉಷ್ಣಗಳು ಹೇಳ್ತಾ ಉಂಟು, ಅದನ್ನು ತಂಪು ಕೂಡ ಮಾಡಬೇಕು. ವಿಪರೀತ ಉಷ್ಣ ಹೇಳ್ತಾ ಹೋದರೆ, ಚಂದ್ರನ ಇಲ್ಲದಿದ್ದರೆ ಭೂಮಿ ಮತ್ತೆ ಚೂರು ಚೂರಾಗ್ಬೋದು. ಇದೆಲ್ಲ ಪ್ರಕೃತಿ ದತ್ತವಾದದ್ದು. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಯಾರು ಈ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದ್ದಾರೋ, ನಮ್ಮ ಪೂರ್ವಜರೆಲ್ಲ ಅದನ್ನು ಸಂಪ್ರದಾಯ ಪಾಲಿಸಿಕೊಂಡು ಬಂದಿದ್ದಾರೆ, ಅದಕ್ಕೆ ಅನುಗುಣವಾಗಿಯೇ ನಮಗೆ ದೇಹಧಾರಣೆ ಆದದ್ದು. ನಮ್ಮ ದೇಹದ ಕ್ರಿಯೆಗಳೆಲ್ಲ ಅದಕ್ಕೆ ಅನುಗುಣವಾಗಿರುವಂಥದ್ದು. ಅದೇನಾದರೂ ಅದಕ್ಕೆ ವ್ಯುತ್ಕ್ರಮವಾಗಿ ಏನಾದರೂ ಆಗಿಬಿಟ್ರೆ ಅದರ ದುಷ್ಫಲವನ್ನು ನಾವು ಅನುಭವಿಸಬೇಕಾಗ್ತದೆ. ಇದು ಗ್ರಹಣದ ಆಚರಣೆ ಮತ್ತು ವಿಶೇಷಗಳನ್ನು ಹೇಳುವಂಥದ್ದು. ಇನ್ನು ಗ್ರಹಣದ ಸಂಪರ್ಕಗಳು, ಅದರ ಅಂತರಗಳು, ಅದೆಲ್ಲ ಇನ್ನೊಂದು ರೀತಿಯ ವಿಜ್ಞಾನ. ಅದು ಜ್ಯೋತಿಷ್ಯ ಪಂಚಾಂಗದ ಮೂಲಕ ವಿಜ್ಞಾನಗಳದು ಅದು ಇದೆ.
ಆ ಮತ್ತೊಂದು ಪ್ರಶ್ನೆಯನ್ನ ನಿಮ್ಮ ಕಡೆಯಿಂದ ಬಳಿ ಗ್ರಹಣವನ್ನು ಕೇಳಬೇಕು ಹೇಗೆ ಪ್ರಕಾಶ್ ಸರ್. ಆಚರಿಸಬೇಕು ಧರ್ಮಶಾಸ್ತ್ರದಲ್ಲಿ ಅದೇ ಪ್ರಶ್ನೆಯನ್ನ ಕೇಳಬೇಕು ಅಂತ ಅನ್ಕೊಂಡೆ. ಅದಕ್ಕೆ ಮುಂಚೆ ಒಂದು ವಿಜುವಲ್ಸ್ ಬರ್ತಾ ಇದೆ, ಆ ವಿಜುವಲ್ಸ್ ನ ನಮ್ಮ ವೀಕ್ಷಕರಿಗೆ ತಿಳಿಸಿಬಿಡ್ತೀನಿ. ಕ್ಯಾಲಿಫೋರ್ನಿಯಾದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಚಂದ್ರಗ್ರಹಣ ಯಾವ ರೀತಿಯಾಗಿ ಗೋಚರವಾಗ್ತಾ ಇದೆ ಅಂತ ಹೇಳಿ. ಜಗತ್ತಿನ ಕೆಲವು ರಾಷ್ಟ್ರಗಳಲ್ಲಿ ಈ ಗ್ರಹಣ ಆ 3 ಗಂಟೆಗಳ ಅವಧಿ ಏನಿದೆ, ಸುಮಾರು 3 ಗಂಟೆಗಳ ಅವಧಿ ಅದು ಸಂಪೂರ್ಣವಾಗಿ ಗೋಚರ ಆಗ್ತಾ ಇದೆ. ಬಟ್ ಭಾರತದಲ್ಲಿ ಚಂದ್ರೋದಯದ ಸಂದರ್ಭದಲ್ಲೇ ನಮಗೆ ಚಂದ್ರಗ್ರಹಣ ಗೋಚರ ಆಗೋದು ಸಂಜೆ 6:27 ನಂತರದಲ್ಲಿ. ಸದ್ಯ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಕ್ಯಾಲಿಫೋರ್ನಿಯಾದ ದೃಶ್ಯ. ಹೌದು, ಇಲ್ಲಿ ಗ್ರಸ್ತೋದಯ ಅಂತ ಹೇಳ್ತಾರೆ. 2 ಗ್ರಹಣಗಳು, ಒಂದು ಗ್ರಸ್ತೋದಯ, ಇನ್ನೊಂದು ಗ್ರಸ್ತಾಸ್ತ. ಗ್ರಹಣ ಹಿಡ್ಕೊಂಡು ಅಸ್ತಮಾನ ಆಗುವಂಥದ್ದು. ಇವತ್ತು ಗ್ರಹಣ ಹಿಡ್ಕೊಂಡು ಗ್ರಹಣ ಸಹಿತ ಉದಯ ಆಗುವಂಥದ್ದು. ನಿಜ ನಿಜ. ಬಂದೆ ಪ್ರಕಾಶ್ ಸರ್, ಬಂದೆ. ಅದಕ್ಕೂ ಮುಂಚೆ ಜಗನ್ನಾಥ್ ವೆಂಕಟರಾಮಯ್ಯ, ಮಾಜಿ ಇಸ್ರೋ ವಿಜ್ಞಾನಿಗಳು, ಅವರನ್ನ ಕೇಳಬೇಕು. ಸರ್, ಈ ದೃಶ್ಯಗಳನ್ನ, ಈ ವೈಜ್ಞಾನಿಕ ಪ್ರಕ್ರಿಯೆ ಏನ್ ನಡೀತಾ ಇದೆ ಅದನ್ನ ನಮ್ಮ ವೀಕ್ಷಕರಿಗೆ ವಿವರಿಸಬಹುದಾ ಅಂತ ಹೇಳಿ ಸರ್. ಇದು ಭಾಳ ಸರಳವಾಗಿ ಹೇಳೋದಾದರೆ, ಬೆಳಕಿನ ಸ್ಪರ್ಶ ಮತ್ತು ಅಸ್ಪರ್ಶ ಅಂದರೆ ಒಂದು ವಸ್ತುವಿನ ಮೇಲೆ ಬೆಳಕಿನ ಪ್ರಯೋಗ ಮಾಡಿದಾಗ ನೆರಳಾಗುತ್ತಲ್ಲ. ಒಂದು ಕಡೆ ನಾವು ನೆರಳು ನೋಡ್ತಾ ಇದ್ದೀವಿ, ಇನ್ನೊಂದು ಕಡೆ ಬೆಳಕು ನೋಡ್ತಾ ಇದ್ದೀವಿ. ಈ ನೆರಳು ಬೆಳಕು ನನಗೆ ಈ ಪ್ರಕಾಶ್ ಅವ್ರು ಹೇಳಿದ ಮಾತಲ್ಲಿ ಭಾಳ ಅರ್ಥಪೂರ್ಣ ಕಾಣುತ್ತೆ. ಯಾಕೆಂದರೆ ಆ ಒಂದು ಸಂಪೂರ್ಣವಾಗಿ ಚಂದ್ರ ಇಲ್ಲದೇ ಇದ್ದಾಗ, ಬೆಳಕಿಲ್ಲದೆ ಇದ್ದಾಗ ಯಾವ ರೀತಿಯಾದಂಥ ವೈಜ್ಞಾನಿಕವಾಗಿ ಚಟುವಟಿಕೆಗಳಾಗ್ತವೆ, ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಮನಸ್ಸಿನ ಮೇಲೆ ಆಗ್ತದೆ. ಭಾಳ ಮುಖ್ಯ ನೋಡಿ, ಮನಸ್ಸು ಇದು ನಿರಂತರವಾಗಿ ಚಲನಶೀಲವಿರುವಂಥದ್ದು. ಅದು ಕಲ್ಲಲ್ಲ, ಅದು ನಿರ್ಜೀವ ವಸ್ತುವಲ್ಲ. ನಾನು ಹಿಂದಿನ ನಮ್ಮ ಪೂಜ್ಯ ಅವರ ಹೆಸರು ಸುಬ್ರಹ್ಮಣ್ಯ ಸರ್ ಮತ್ತು ಪ್ರಕಾಶ್ ಅವರ ಇಬ್ಬರಲ್ಲೂ ಕೂಡ ಒಂದು 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 ವಿಜ್ಞಾನದ ಎಳೆಯನ್ನು ಕಾಣ್ತಾ ಇದ್ದೀನಿ ನನಗೆ. ಅದೇನೆಂದರೆ, ನಮ್ಮ ಎಲ್ಲ ಆಧ್ಯಾತ್ಮಿಕ ವೇದ ಉಪನಿಷತ್ತುಗಳ ಸಾರ ಏನಂದರೆ, ಸಾಕಷ್ಟು ಇದನ್ನು ನಾವು ಇಂಗ್ಲೀಷಲ್ಲಿ ಸಿಮ್ಯುಲೇಷನ್ ಅಂತ ಹೇಳ್ತೀವಿ. ಒಂದು ಪರಿಸ್ಥಿತಿಯನ್ನು ವಿವಿಧ 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 ಸಂದರ್ಭಗಳಲ್ಲಿ ವಿಶ್ಲೇಷಣೆ ಮಾಡಿ ಅದನ್ನು ಬಟ್ಟಿ ಇಳಿಸಿ, ಹೀಗೆ ಮಾಡುವುದರಿಂದ ಯಾಕೆ ಮಾಡಬೇಕು ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ಇದು. ಈಗೆಂದರೆ ಏನೋ ಒಂದು ಕಾರಣ ಇರುತ್ತೆ, ಒಂದು ಪರಿಣಾಮ ಆಗುತ್ತೆ. ಕಾರಣ ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡಿ 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 ಯಾಕೆಂದರೆ ಮನಸ್ಸು ಕೂಡ ಈ ಒಂದು 2-2.5 ಸಾವಿರ ವರ್ಷಗಳ ಹಿಂದೆ ಹೇಗೆ ಬದಲಾವಣೆ ಆಗ್ತದೆ ಅಂತಂದರೆ ವೈಜ್ಞಾನಿಕವಾಗಿ ಗಮನಿಸಿ. ಈಗ ಉದಾಹರಣೆಗೆ ನಾನು ಇವ್ರ ಬಗ್ಗೆ ನಾನು ಹೇಳಿದೆ, ನಾನು ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ. ಬನ್ನಂಜೆ ಗೋವಿಂದಾಚಾರ್ಯರು ಏನು ಹೇಳಿದ್ರು, ಅರ್ಚಕ ಅವನು ನುಡಿಯುವಂತಹ ಮಂತ್ರಗಳ ಅರ್ಥವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಅವನಿಗೂ ಒಳ್ಳೆಯದು, ಕೇಳೋರಿಗೂ ಒಳ್ಳೆಯದು ಅಂತ. ಹಾಗೆಯೇ ಇನ್ನೂ ಮುಂದುವರಿಯೋಣ. ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ತತ್ವಜ್ಞಾನಿಗಳ ಪೈಕಿ ಜಿಡ್ಡು ಕೃಷ್ಣಮೂರ್ತಿಯವರು ಬಹಳ ಮುಖ್ಯವಾದಂಥ ವ್ಯಕ್ತಿ. ಅವರನ್ನು ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಕಟ್ಟಕಡೆ ತತ್ವಜ್ಞಾನಿ ಅಂತಲೂ ಹೇಳ್ತಾರೆ, ಅಂದರೆ ಫಿಲಾಸಫಿ ಸ್ಟೂಡೆಂಟ್ಸ್ಗಳು. ಅವ್ರು ಹೇಳಿದಂಥ ಮಾತು ಭಾಳ ಸತ್ಯ. ಇಲ್ಲಿ ಅವರಿಬ್ಬರ ಮಾತಲ್ಲೂ ಕೂಡ ನಾನು ಕಂಡೆ ಅದನ್ನು. ಏನಂದರೆ, ಆಧುನಿಕ ಮಾನವನಿಗೆ ಮಾನಸಿಕ ಅಸ್ಥಿರತೆಯೇ ಚಲನಶಕ್ತಿ ಅಂತ. ಸೈಕಲಾಜಿಕಲ್ ಇನ್ಸೆಕ್ಯೂರಿಟಿ ಇಸ್ ದ ಡ್ರೈವಿಂಗ್ ಫೋರ್ಸ್ ಫಾರ್ ಮಾಡರ್ನ್ ಮ್ಯಾನ್ ಅಂತ. ನೋಡಿ, ಈಗ ನಾವು ಯೋಚನೆ ಮಾಡಬೇಕಾದ ಏನಂದರೆ, ಕ್ರಮೇಣ ಜ್ಯೋತಿಷಾಸ್ತ್ರವನ್ನು ನಾವು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಮೊದಲು ಮಾಡ್ತಿರಲಿಲ್ಲ. ಇದು ಅವಕಾಶ ಆಗ್ತಾಯಿದೆ ಈಗ. ಈಗಲಂತೂ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಷಿನ್ ಲರ್ನಿಂಗು, ಕ್ವಾಂಟಮ್ ಫಿಸಿಕ್ಸ್ ಈ ಥರ ಎಲ್ಲ ಬರ್ತಾ ಇದ್ದಾವಲ್ಲ, ಅವೇನು ಹೊಸದೇನಲ್ಲ ನನ್ನ ಪ್ರಕಾರ. ಆರ್ಯಭಟನ ಕಾಲದಿಂದಲೂ ಕೂಡ ಇದರ ಜಿಜ್ಞಾಸೆ ನಡೀತಾನೆ ಇದೆ. ಸಮಸ್ಯೆ ಇಲ್ಲೆಲ್ಲಾಗುತ್ತೆ ಅಂದರೆ ಅದನ್ನು ಹೇಗೆ ನಾವು ಬಳಸ್ಕೋತೀವಿ ಅಂತ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಮಾತು ನಿಲ್ಲಿಸ್ತೇನೆ, ಮುಂದೆ ಬೇರೆಯವ್ರಿಗೆ ಅನುಕೂಲ ಮಾಡ್ಕೊಡೋಕ್ಕೆ. ಏನಂತ ಅಂದರೆ, ಒಂದು ಪ್ರಸಂಗ ನೋಡಿ ಮಾನ್ಯರೇ, ನಿಮ್ಗೆ ಗೊತ್ತಾಗುತ್ತೆ, ಇದು ಅರ್ಥ ಆಗ್ತದೆ ಎಷ್ಟು ಅಂತ ಪ್ರಬಲವಾದಿದ್ದು ಅಂತ. ಹುಡುಗ ಹುಡುಗಿ ಐ ಟಿ ಸೆಕ್ಟ್ರಲ್ಲಿದ್ದಾರೆ, ತಂದೆ ತಾಯಿಗಳು ವಿದ್ಯಾವಂತರು. ಆದರೆ ಅದೇನೋ ಕಾರಣ ಪ್ರಬಲವಾಗಿ ಜ್ಯೋತಿಷಾಸ್ತ್ರ ನಂಬ್ತಾರೆ. ಮದುವೆ ಆಗುತ್ತೆ ಎಲ್ಲ ಶಾಸ್ತ್ರ ಸಂಪ್ರದಾಯಗಳ ಥರನೇ. ಆಮೇಲೆ ಅವು ಗರ್ಭಿಣಿನೂ ಆಗ್ತಾಳೆ. ಪ್ರತಿಯೊಂದನ್ನು ಕೂಡ ಜ್ಯೋತಿಷ್ಯದ ಶಾಸ್ತ್ರದಲ್ಲೇ ಅರ್ಥ ಮಾಡ್ಕೋತಾರೆ. ಆದರೆ ಒಂದು ತೊಡಕಾಗ್ಬಿಡುತ್ತೆ, ಡಾಕ್ಟ್ರುಗಳು ಹೇಳಿದಂತಹ ದಿನಕ್ಕೂ ಜ್ಯೋತಿಷಿ ಹೇಳಿದ ದಿನಕ್ಕೂ ವ್ಯತ್ಯಾಸ ಆಗ್ಬಿಡುತ್ತೆ, ಯಾವ ದಿನ ಡೆಲಿವರಿ ಆಗಬೇಕು ಅಂತ.
ಆ ಜಿಜ್ಞಾಸೆ ಯಾವ ಮಟ್ಟಕ್ಕೆ ಹೊರಟೋಗುತ್ತೆ ಅಂದರೆ ತಂದೆ ತಾಯಿಗಳು ಆ ಡಾಕ್ಟರ್ ಹೇಳಿದಂತಹ ಒಂದು ವಿಶ್ಲೇಷಣೆಯನ್ನು ಒಪ್ಪದೆ ಜ್ಯೋತಿಷಿಯವರು ಹೇಳಿದ ಮಾತು ಕೇಳಿ ಅವ್ರನ್ನ ಪ್ರೀಮೆಚ್ಯೂರ್ ಆಗಿ ಸಿಸೇರಿಯನ್ ಮಾಡಿಸ್ತಾರೆ. ಏನಾಗುತ್ತೆ ಅಂದರೆ ಭಯದಿಂದ ಮಾಡಿಸ್ತಾರೆ, ಅವರು ಇಚ್ಛೆಯಿಂದಲ್ಲ. ಆದರೆ ತಾಯಿನೂ ಉಳಿಯಲ್ಲ, ಮಗುನೂ ಉಳಿಯಲ್ಲ. ನಾನು ಇದನ್ನು ಒಂದು ಭಾಳ ಅಪರೂಪವಾದ ಉದಾಹರಣೆ ಥರ ತೊಗೋತೀನಿ. ನಾನು ಇದನ್ನು ಜನರಲೈಸ್ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಇಲ್ಲಿ ಏನಂತಂದರೆ, ನಮಗೆ ತಿಳಿದಂತಹ ವಿಜ್ಞಾನವನ್ನು ನಾವು ಎಷ್ಟು ಬಳಸ್ತೀವಿ ಅದು ಪ್ರಯೋಜನಕಾರಿಯಾಗಿರಬೇಕು, ತೊಂದರೆ ಆಗಬಾರ್ದು. ಯಾಕೆಂದರೆ ಯಾಕೆ ಕೆಲವು ಅನುಮಾನ ಬರ್ತವೆ, ಜನಗಳು ಯಾಕೆ ಇಷ್ಟಪಡಲ್ಲ, ಹೊಸ ತಲೆಮಾರು ಯಾಕೆ ಇಷ್ಟಪಡಲ್ಲ ಅಂದರೆ ವೈಜ್ಞಾನಿಕವಾಗಿ ನಾವು ಇದು ತೋರಿಸ್ತಾ ಇಲ್ಲ, ಅಂದರೆ ಮುದ್ರೆ ಹಾಕ್ತಾ ಇಲ್ಲ. ನೋಡಿಯಪ್ಪ, ನೀವು ನಂಬಲ್ಲೇ ಇರೋ ಕಾರಣ ಏನು, ನಂಬಲಿಕ್ಕೆ ನೋಡಿ ಕಾಸ್ ಆ್ಯಂಡ್ ಎಫೆಕ್ಟ್ ಇಲ್ಲಿದೆ ನಮ್ಮಲ್ಲಿ ಅಂತ ಹೇಳೋ ಮಟ್ಟಿಗೆ ಬರಬೇಕು. ಅದು ಬಂದೇ ಬರ್ತದು. ನಾನು ಒಬ್ಬ ವಿಜ್ಞಾನಿಯಾಗಿ ಹೇಳೋದೇನಂತಂದರೆ, ವಿಜ್ಞಾನ ನಿರಂತರವಾಗಿ ಬದಲಾವಣೆ ಆಗ್ತಾಯಿದೆ, ತಾನೇ ಸರಿ ಮಾಡ್ಕೋತಾ ಇದೆ. ಅದೇ ತಂತ್ರಜ್ಞಾನಕ್ಕೆ ಸಾಮರ್ಥ್ಯ ಇಲ್ಲ. ಟೆಕ್ನಾಲಜಿ ಬೈ ವರ್ಚ್ಯೂ ಡಸ್ ನಾಟ್ ಹ್ಯಾವ್ ಇಂಟರ್ನಲ್ ಕಂಟ್ರೋಲ್. ಯಾರ ಕೈಯಲ್ಲಿರುತ್ತೋ ಅವ್ರ ಮೇಲೆ ಹೋಗುತ್ತದು, ಅವ್ರು ಹೇಳ್ದಂಗೆ ಕೇಳುತ್ತೆ ಟೆಕ್ನಾಲಜಿ. ಅದರಿಂದ ವಿಜ್ಞಾನವನ್ನು ನಂಬಬೇಕು ನಾವು. ಜ್ಯೋತಿಷಾಸ್ತ್ರದಲ್ಲಿ ವಿಜ್ಞಾನ ಇದೆ, ಭಾಳ ಮುಖ್ಯವಾದಿದ್ದು. ಅದು ನಿರಂತರವಾಗಿ ಚಲನೆಯಲ್ಲಿದೆ. ಅದನ್ನು ನಾವು ಮೆಚ್ಚಿ ಬಳಸುವಂಥ ದಿಕ್ಕಿಗೆ ಹೋಗಬೇಕು. ಹೀಗಾಗಿ ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ತುಂಬ ಇಷ್ಟ ಆಯಿತು ಸರ್. ಪ್ರಕಾಶ್ ಅಮ್ಮಣ್ಣಯ್ಯ ಅವ್ರ ಹತ್ರ ಹೋಗ್ತೀನಿ ಸರ್. ನೀವು ಈ ಗ್ರಹಣದ ಅವಧಿಯ ಬಗ್ಗೆ ಆಗಲೇ ಉಲ್ಲೇಖ ಮಾಡ್ತಾ ಇದ್ರಿ. ಈಗ ಒಂದು ಗ್ರಹಣ ಸಂಭವಿಸುತ್ತೆ ಅಂತಂದ್ರೆ ಗ್ರಹಣದ ಪರಿಣಾಮಗಳ ಬಗ್ಗೆ ನಾವು ಮಾತನಾಡ್ತೀವಿ. ಡಾಕ್ಟರ್ ಸುಬ್ರಹ್ಮಣ್ಯ ಸರ್ ಆವಾಗಲೇ ಆ ಪರಿಣಾಮಗಳು ಏನೇನು, ಯಾರ್ಯಾರಿಗೆ ಅನ್ನೋದನ್ನ ವಿವರಿಸಿದ್ರು. ನನಗೆ ಈ ಅವಧಿಯನ್ನ ತಿಳ್ಕೊಳ್ಳುವಂತಹ ಕುತೂಹಲ ಸರ್. ಗ್ರಹಣ ಆಗತ್ತೆ ಅಂತಂದ್ರೆ ಗ್ರಹಣದ ದಿನ ಮಾತ್ರ ಆ ಪರಿಣಾಮ ಇರುತ್ತಾ, ಅಥವಾ ಗ್ರಹಣಕ್ಕಿಂತ ಹಿಂದೆ ಎಷ್ಟು ದಿನಗಳ ಕಾಲ, ಗ್ರಹಣ ಆದ ನಂತರ ಎಷ್ಟು ದಿನಗಳ ಕಾಲ ಆ ಪರಿಣಾಮಗಳು ಆಗತ್ತೆ ಅಂತ ಹೇಳಿ ಸರ್. ಇದಕ್ಕೆ ನಿಖರವಾದಂತಹ ಇಷ್ಟೇ ದಿವಸದಲ್ಲಿ ಅಂತ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಗ್ರಹಣ ಕಾಲದಲ್ಲಿ ಚಂದ್ರನ ಆಬ್ಸೆನ್ಸ್, ಅವನ ಕಿರಣಗಳು ಭೂಮಿಗೆ ಬರುವುದಿಲ್ಲ. ಇದು ಒಂದು ದೊಡ್ಡ ತೊಂದರೆಗಳನ್ನು ನಾವು ಕಾಣಬಹುದು. ನೋಡಿ, ಒಂದು ನೀರಾಗಿ ಇರಬೇಕಿದ್ರೆ ಅದರಲ್ಲಿರುವಂಥ H2O, ಆಕ್ಸಿಜನ್ ಮತ್ತು ಹೈಡ್ರೋಜನ್, ಅದು ನಿರಂತರ ಸಂಘರ್ಷ ಮಾಡಿಕೊಂಡು ಇರಬೇಕು. ಒಂದು ಕ್ಷಣ ಅದರ ಸಂಘರ್ಷ ನಿಂತೋದ್ರೆ ನೀರಾಗಿರುವುದಿಲ್ಲ. ಇದು ಸಿದ್ಧಾಂತ. ಅದೇ ರೀತಿಯಲ್ಲಿ ಭೂಮಿಯ ಮೇಲೆಯೂ ಕೂಡ, ಭೂಮಿಯಲ್ಲಿರುವ ಮನುಷ್ಯನ ಮೇಲೆಯೂ, ಸಕಲ ಪ್ರಾಣಿಜನ್ಯಗಳ ಮೇಲೆಯೂ ಕೂಡ, ಸಸ್ಯಾದಿ ವರ್ಗಗಳ ಮೇಲೆಯೂ ಕೂಡ ಅವರದ್ದು ನಿರಂತರ ಬರ್ತದೆ. ಇನ್ನು ಅದರಲ್ಲಿ ಇನ್ನೊಂದು ವಿಚಾರ ಉಂಟು. ಕೆಲವು ಕಡೆ ನಮ್ಮ ಎದುರಿಗೆ ಬೇಗ ಬರ್ತದೆ, ಅದಕ್ಕೆ ನಾವು ಭಾವ ಅಂತ ಹೇಳೋದು. 12 ಭಾವಗಳನ್ನು ಎದುರುಗಡೆ. ಇನ್ನು ಕೆಲವು ಕಡೆ ಒಂದು ಬದಿಯಲ್ಲಿ, ತ್ರಿಕೋಣ ಒಂದು ಬದಿಯಲ್ಲಿ ಬರುವಂಥದ್ದು. ಇನ್ನು ಕರ್ಮಸ್ಥಾನ ಕೇಂದ್ರಗಳು, ಅದು ಬೆನ್ನಿಗೆ ಬರುವಂಥದ್ದು. ಆವಾಗ ಎಲ್ಲ ಕಡೆಯಿಂದ ಕೂಡ ಅವರ ಕಿರಣಗಳು ನಮ್ಮನ್ನು ಪಾಸ್ ಮಾಡಿಕೊಂಡು ಭೂಮಿಯ ಸೆಂಟ್ರ್ ಕೋರಿಗೆ ಹೋಗ್ತದೆ. ಅದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.